ಅಂತಿಮ ದರ್ಶನ ಬಳಿಕ ಸಿಎಂ ಸಿದ್ದರಾಮಯ್ಯ ಅವರು ಪ್ರತಿಕ್ರಿಯಿಸಿದ್ದಾರೆ. 3 ದಿನಗಳ ಹಿಂದೆ ಶಾಸಕ ಮೇಟಿ ಅವರನ್ನ ಭೇಟಿಯಾಗಿದೆ. ಮೇಟಿ ಗುಣಮುಖರಾಗ್ತಾರೆ ಅಂತ ಹೇಳಿ ವೈದ್ಯರು ಕೂಡ ಹೇಳಿದ್ರು. ಅತ್ಯಂತ ನಿಷ್ಠಾವಂತ ಹಾಗೂ ನನಗೆ ಬಹಳ ಆಪ್ತನಾಗಿದ್ರು. HY ಮೇಟಿ ಅವರ ಬಹಳ ನಿಯತ್ತಾಗಿದ್ದ ಮನುಷ್ಯ. ಮೇಟಿ ನನಗೆ ಬಹಳ ಲಾಯಲ್ ಆಗಿದ್ದಂತಹ ರಾಜಕಾರಣಿ. ನಾನು ಭೇಟಿ ಮಾಡಿದಾಗ ಮೇಟಿ ಚೆನ್ನಾಗಿ ಮಾತನಾಡ್ತಾ ಇದ್ರು. ಮೇಟಿ ಇಷ್ಟು ಬೇಗ ಸಾಯ್ತಾರೆ ಅಂತ ಹೇಳಿ ನಾನು ಅನ್ಕೊಂಡಿರ್ಲಿಲ್ಲ. ಅಂತಿಮ ದರ್ಶನ ಬಳಿಕ ಸಿಎಂ ಸಿದ್ದರಾಮಯ್ಯ ಅವರು ಪ್ರತಿಕ್ರಿಯಿಸಿದ್ದಾರೆ. ಮಾಜಿ ಸಚಿವ ಹಾಲಿ ಶಾಸಕ HY ಮೇಟಿ ಏನಿಲ್ಲ. ಈ ಸುದ್ದಿ ತಿಳಿತಾ ಇದ್ದಂತೆ ಎಲ್ಲ ಗಣ್ಯಾತಿ ಗಣ್ಯರು ಸಂತಾಪವನ್ನು ವ್ಯಕ್ತಪಡಿಸುತ್ತಿದ್ದಾರೆ. HY ಮೇಟಿ ಅವರ ನಿಧನ ವಾರ್ತೆ ತುಂಬಾ ನೋವುಂಟು ಮಾಡಿಬಿಟ್ಟಿದೆ. ನಾನು ಗುರುವಾರ ಹೋಗಿದ್ದೆ, ಹಾಸ್ಪಿಟಲ್ಗೆ ಹೋಗಿದ್ದೆ. ಅವರ ಆರೋಗ್ಯ ಹೇಗಿದೆ ಅಂತ ಹೇಳಿ ಕೂಡ ವಿಚಾರಿಸಿ ಬಂದಿದ್ದೆ. ಗುಣಮುಖರಾಗ್ತಾರೆ ಅಂತ ಹೇಳಿ ಕೂಡ ಭರವಸೆ ಇತ್ತು. ನನ್ನ ಭರವಸೆ ಹಾರೈಕೆಗಳು ಎರಡೂ ಕೂಡ ಈಗ ಹುಸಿಯಾಗ್ಬಿಟ್ಟಿದೆ. ಅಂತಿಮ ದರ್ಶನದ ಬಳಿಕ ಸಿಎಂ ಸಿದ್ದರಾಮಯ್ಯ ಅವರು ಪ್ರತಿಕ್ರಿಯಿಸಿದ್ದಾರೆ. 3 ದಿನಗಳ ಹಿಂದೆ ಶಾಸಕ ಮೇಟಿ ಅವರನ್ನ ನಾನು ಭೇಟಿಯಾಗಿದೆ. ಮೇಟಿ ಗುಣಮುಖರಾಗ್ತಾರೆ ಅಂತ ಹೇಳಿ ಕೂಡ ಡಾಕ್ಟರ್ಸ್ ಹೇಳಿದ್ರು. ಅತ್ಯಂತ ನಿಷ್ಠಾವಂತ ಹಾಗೂ ನನಗೆ ಬಹಳ ಆಪ್ತನಾಗಿದ್ರು. HY ಮೇಟಿ ಬಹಳ ನಿಯತ್ತಾಗಿದ್ದಂತಹ ಮನುಷ್ಯ ಅವರು. ಮೇಟಿ ನನಗೆ ಬಹಳ ಲಾಯಲ್ ಆಗಿದ್ದಂತಹ ರಾಜಕಾರಣಿ ಕೂಡ ಹೌದು. ನಾನು ಭೇಟಿ ಮಾಡಿದಾಗ ಮೇಟಿ ಚೆನ್ನಾಗಿ ಮಾತನಾಡಿದ್ರು ಕೂಡ. ಮೇಟಿ ಇಷ್ಟು ಬೇಗ ಸಾಯ್ತಾರೆ ಅಂತ ಹೇಳಿ ಕೂಡ ನಾನು ಊಹಿಸಿರಲಿಲ್ಲ, ಅನ್ಕೊಂಡಿರಲಿಲ್ಲ. ಅಂತಿಮ ದರ್ಶನ ಬಳಿಕ ಸಿಎಂ ಸಿದ್ದರಾಮಯ್ಯ ಅವರು ಪ್ರತಿಕ್ರಿಯಿಸಿದ್ದಾರೆ. ನಾನು ಯಾವತ್ತು ವ್ಯವಹಾರನ 3 ದಿನಗಳ ಹಿಂದೆ ಭೇಟಿ ಮಾಡಿದ್ದೆ. ಆಗ ಆಕ್ಸಿಜನ್ನು ತಗೊಳ್ತಕ್ಕಂಥ ಹೆಲ್ಪ್ ಮಾಡ್ತಕ್ಕಂಥ ಕೆಲಸ ಮಾಡಿದ್ವಿ. ಬಟ್ ಡಾಕ್ಟ್ರ್ ಜೊತೆ ಮಾತಾಡಿದೆ. ಡಾಕ್ಟ್ರು ಏನಾಗಲ್ಲ, ರಿಕವರ್ ಆಗ್ತಾರೆ. ಅವರು ಬಂದಾಗ ಭಾಳ ತೊಂದರೆ ಇತ್ತು. ಈಗ ತೊಂದರೆ ಎಲ್ಲ ನಿವಾರಣೆ ಆಗ್ತಾ ಇದೆ ಅಂತ ಹೇಳಿದ ಮೇಲೆ ನನಗೆ ಇಷ್ಟು ಜಲ್ದಿ ನಿಧನರಾಗ್ತಾರೆ ಅಂತ ಗೊತ್ತಿರಲಿಲ್ಲ. ಒಬ್ಬ ಅತ್ಯಂತ ನಿಷ್ಠಾವಂತ ಮತ್ತು ನನಗೆ ಭಾಳ ಆಪ್ತನಾಗಿದ್ದಂಥವನು. ಮಾಜಿ ಮಂತ್ರಿಯಾಗಿದ್ದಂಥವರು, ಅರಣ್ಯ ಮಂತ್ರಿ ಆಗಿದ್ದರು. ಆಮೇಲೆ ಒಮ್ಮೆ ಸಂಸದ ಸದಸ್ಯರಾಗಿ ಕೂಡ ಇದ್ದರು. ನಾನು 96ರಲ್ಲಿ ಪಾರ್ಲಿಮೆಂಟ್ ಎಲೆಕ್ಷನ್ ನಡೆದಾಗ ಮೇಟಿ ನೀನು ಬಾಗಲಕೋಟೆಯಲ್ಲಿ ನಿಂತ್ಕೋಬೇಕು ಅಂತಂದಾಗ ಮಂತ್ರಿ ಕೆಲಸ ಬಿಟ್ಬಿಟ್ಟು ನಿಂತ್ಕೊಂಡಿದ್ದೆ. ಅಷ್ಟರ ಮಟ್ಟಿಗೆ ಭಾಳ ನಿಯತ್ತಾದಂಥ ಮನುಷ್ಯ. ಜೊತೆಗೆ ನನಗೆ ಭಾಳ ಲಾಯಲ್ಲು, 100ಕ್ಕೆ 100 ಲಾಯಲ್ ಆಗಿದ್ದಂಥ ವ್ಯಕ್ತಿ. ಸೊ ಅಂಥವರು ನಮ್ಮನ್ನು ಅಗಲಿದ್ದಾರೆ. ಅವರಿಗೆ 4 ಜನ ಮಕ್ಕಳಿದ್ದಾರೆ. 2 ಗಂಡು ಮಕ್ಕಳು, 2 ಹೆಣ್ಣು ಮಕ್ಕಳು. ಮೂಲತಃ ವ್ಯವಸಾಯಗಾರರು. ಆಮೇಲೆ ನನ್ನ ರಾಜಕೀಯ ಮಾಡ್ತಾಯಿದ್ರು. ನಾನು ಯಾವಾಗ 86 ಪ್ರಯತ್ನ ಮಾಡಿದ್ವಿ. 89 ಟಿಕೆಟ್ 89 ಅಲ್ಲ, 86 ಪ್ರಯತ್ನ ಮಾಡಿಲ್ಲ, ಆಗಲಿಲ್ಲ. 89 ಆ ಭಾಗದಲ್ಲಿ ಗುಳೇದಗುಡ್ಡದಿಂದ MLA ಆಗಿದ್ದರು. ಗುಳೇದಗುಡ್ಡ ಈಗಿಲ್ಲ, ಅದು ಕಾನ್ಸ್ಟಿಟ್ಯೂನ್ಸಿ. ಈಗ ಬಾದಾಮಿಯಲ್ಲಿ ಸೇರ್ಕೊಂಡ್ಬಿಟ್ಟರು. ಬಾದಾಮಿ ವಿಧಾನಸಭಾ ಕ್ಷೇತ್ರದ ಸೇವೆಯಾಗಿದೆ. ಅಲ್ಲಿ 2 ಸಾರಿ MLA ಆಗಿರ್ಬೋದು, 3 ಸಾರಿ MLA ಆಗಿರ್ಬೋದು. ಆಮೇಲೆ ಪಾರ್ಲಿಮೆಂಟ್ನಲ್ಲಿ ಪಾಪ ಹಿಂದಿ ಕಲೀಲಿ